ಹಲೋ ದೋಸ್ತ, ನಾವು ಇವತ್ತು ಎಗ್ ರೈಸ್ ಹೆಂಗೆ ಮಾಡೋದನ್ನು ಕಲಿಸ್ಕೊಡ್ತಿದ್ದೀನಿ. ನಮ್ಮ ಅಂಗಡಿನಲ್ಲಿ ಎಗ್ ರೈಸ್ ಶಾಪ್ ಇದೆ ನಮ್ದು. ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ. ಬರ್ರಿ ಹೆಂಗೆ ಮಾಡ್ತೀನಿ ನೋಡಿರಿ. ಗ್ಯಾಸ್ ಚಾಲೂ ಮಾಡ್ತೀನಿ. ಮೊದಲು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೀಟ್ ಮಾಡೋಣ ಅದನ್ನು. ಯಾವ ರೀತಿ ನಾವು ಆ್ಯಕ್ಚುಲಿ ಹೋಟೆಲ್ ಆಗಲಿ ಕ್ಯಾಂಟೀನ್ ಆಗಲಿ ಯಾವ ರೀತಿ ಮಾಡ್ತೀವಿ. ಎಗ್ ರೈಸು ಇದು ಫ್ರೈಡ್ ರೈಸ್ ಅಲ್ಲ. ಫ್ರೈಡ್ ರೈಸ್ ಬಂದರೆ ಬೇರೆ ರೆಸಿಪಿ ಇದೆ. ಸೊ ನಾವು ಮಾಡ್ತಿರೋದು ಎಗ್ ರೈಸ್. ಓಕೆನಾ. ಸ್ವಲ್ಪ ಇದು ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಸೊ ಈಸಿ ಮಾಡ್ಬೋದು. ಎಲ್ಲರೂ ಮನೇಲಿ ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ, ಚಲೋ ಇರ್ತದೆ. ಏನು ಜಾಸ್ತಿ ಸಿಂಪಲ್ ಇರ್ತದೆ. ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಮೊದಲೇ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿದೆ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಜಾಸ್ತಿ ಬ್ರೌನ್ ಆಗಬಾರ್ದು. ಇನ್ಸ್ಟೆಂಟ್ ಎಲ್ಲ ರೆಡಿ ಇತ್ತಂದರೆ ನಾವು ಆ್ಯಕ್ಚುಲಿ ಹೋಟೆಲ್ನಲ್ಲೆಲ್ಲ ಅರೌಂಡ್ 1-2 ಮಿನಿಟ್ನಲ್ಲೇ ಒಂದು ಆರ್ಡರ್ ಮಾಡಿಬಿಡ್ತೀವಿ. ಸೊ ನೀವು ಮನೆಯಲ್ಲೆಲ್ಲ ರೆಡಿ ಮಾಡ್ಕೋಬೇಕಂದ್ರೆ ಲೇಟ್ ಆಗ್ತದೆ. ಸೊ ಈಸಿ ಮಾಡ್ಬೋದು ನೀವು. ನಾನು ಆ್ಯಕ್ಚುಲಿ ಎಕ್ಸ್ಟ್ರಾ ಒಂದೇ ತತ್ತಿ ಹಾಕ್ತಿರೋದು ಈಗ ಮೊಟ್ಟೆ. ಸೊ ನೀವು ಬೇಕಾದರೆ ಇನ್ನೂ ಎಕ್ಸ್ಟ್ರಾ ಹಾಕೋಬಹುದು. ಹೆಚ್ಚಿಗೆ ಎಷ್ಟು ಎಗ್ ಇರ್ತದೆ ಅಷ್ಟು ಟೇಸ್ಟ್ ಬರ್ತದೆ ಎಗ್ ರೈಸ್ನಲ್ಲಿ. ಭಾಳ ಈಸಿ ರೆಸಿಪಿ ಇದೆ. ಮನೇಲಿ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಪೂರ್ತಿ ನೋಡಿ. ಮೊದಲು ಸ್ಕಿಪ್ ಮಾಡಿದ ಇರೋದೇ ಒಂದು 2 ಮಿನಿಟ್ ವಿಡಿಯೋದಿದೆ. 3 ಮಿನಿಟ್ ಇದೆ. ಸೊ ಇದನ್ನು ನೀವು ಸ್ಕಿಪ್ ಮಾಡಿದ್ರೆ ಮೇನ್ ಎಲ್ಲ ಎಲ್ಲ ಮಿಸ್ ಆಗಿಬಿಡ್ತದೆ ವಿಡಿಯೋನಲ್ಲಿ. ಓಕೆನಾ. ಸೊ ಪೂರ್ತಿ ನೋಡಿರಿ ವಿಡಿಯೋನ. ಸೊ ಫ್ರೈ ಆಗಲಿ. ಫ್ರೈ ಆದಮೇಲೆ ಸ್ವಲ್ಪ ರೈಸ್ ಹಾಕಿ. ನಿಮಗೆ ಎಷ್ಟು ಬೇಕಾದ ರೈಸ್ ಹಾಕ್ಕೊಳ್ಳಿ. ಇದರಲ್ಲೆಲ್ಲ ಮುಂಚೆನೇ ಕೆಂಪು ಖಾರ, ನಮ್ಮ ಚಿಲ್ಲಿ ಪೌಡ್ರ್ ಇದೆಲ್ಲ ಮುಂಚೆ ಹಾಕಬಾರ್ದು. ಮುಂಚೆ ಹಾಕಿಬಿಟ್ರೆ ಅಂದರೆ ಆಯಿತು, ಎಲ್ಲ ಒಗ್ಗರಣೆ ರೈಸ್ ಆದಂಗೆ ಆಗ್ತದೆ. ಸೊ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗರಂ ಮಾಡ್ಕೊಳ್ಳೋಣ. ಮೇಲೆ ಚಿಲ್ಲಿ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರ್ ಹಾಕಿದೆ. ಸ್ವಲ್ಪ ಸಾಲ್ಟು ಇನ್ನೂ ಸ್ವಲ್ಪ ಹಾಕ್ಕೊಂಡೆ ಚಿಲ್ಲಿ ಪೌಡ್ರನ್ನ. ಸೊ ಭಾಳ ಸಿಂಪಲ್ ಇರ್ತದೆ. ಭಾಳ ಜಾಸ್ತಿ ಗರಂ ಮಸಾಲ ಗರಂ ಮಸಾಲ ಅಂದರೆ ಹಾಕ್ತೀನಿ. ಗರಂ ಮಸಾಲ ಅಷ್ಟೇ ಹಾಕಿದ್ದೀನಿ. ಅದು ಬಿಟ್ಟು ಮತ್ತೆ ಅದು ಇದು ಅಂತ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಭಾಳ ಸಿಂಪಲ್ಲಾಗಿ ಮಾಡಿದ್ರೆ ಚೆನ್ನಾಗಿರ್ತದೆ. ಜಾಸ್ತಿ ಮಸಾಲೆ ಅದು ಇದು ಹಾಕಿದರೆ ಏನು ಯೂಸ್ ಇಲ್ಲ. ಸೊ ಸ್ವಲ್ಪ ಚಿಲ್ಲಿ ಸಾಸು, ಸ್ವಲ್ಪ ಸೋಯಾ ಸಾಸ್ ಹಾಕಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗ್ತದೆ ರೈಸು. 2 ಮಿನಿಟ್ಸ್ನಲ್ಲಿ. ಭಾಳ ಏನು ಟೈಮ್ ಹೋಗಲ್ಲ. ಮನೇಲಿ ಟ್ರೈ ಮಾಡಿ, ಈಸಿ ಇರ್ತದೆ. ಭಾಳ ಅಂದರೆ ಭಾಳ ಈಸಿ ಇದೆ. ಸೊ ಆಯ್ತು, ರೆಡಿ ಆಯಿತು. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನು ಅಂದರೆ ಕಾಂದ ತಪ್ಪಲ ಇರ್ತದಲ್ಲ, ಉಳ್ಳಾಗಡ್ಡಿ ತಪ್ಪಲ, ಪ್ಲಸ್ಸು ಸ್ವಲ್ಪ ಕೊರಿಯಂಡರು, ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಎಗ್ ರೈಸ್ ರೆಡಿ. ಭಾಳ ಸಿಂಪಲ್ ರೆಸಿಪಿ ಇದೆ ನೋಡಿ. ಗರಂ ಮಾಡಿಕೊಂಡು ಈಗ ಪ್ಲೇಟ್ನಲ್ಲಿ ಹಾಕ್ತೀನಿ. ಎಗ್ ರೈಸ್ ರೆಡಿ. ಓಕೆನಾ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಈರುಳ್ಳಿ. ನಿಮಗೆ ಆ್ಯಕ್ಚುಲಿ ಎಗ್ ರೈಸ್ನಲ್ಲಿ ಮೆಣಸಿನ್ಕಾಯಿ, ಫ್ರೈ ಮಾಡಿರೋ ಮೆಣಸಿನ್ಕಾಯಿ ಇದ್ದರೆ ಭಾಳ ಇಂಪಾರ್ಟೆಂಟ್. ಇದ್ರ ಜೊತೆ ಅದು ಕಾಂಬಿನೇಷನ್ ಭಾಳ ಚೆನ್ನಾಗಿರ್ತದೆ. ಸೊ ಫ್ರೈ ಮಾಡಿರೋ ಮಿರ್ಚಿ ಇದೆ. ಆಯಿತು, ರೆಡಿ. ಮೇಲೆ ಸ್ವಲ್ಪ ಲೆಮನ್ ಇಟ್ಬಿಟ್ರೆ ಹೋಟೆಲ್ ಟೈಪ್ ಎಗ್ ರೈಸ್ ರೆಡಿ. ಸೊ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿ ಊಟ ಮಾಡಿ, ಮಜಾ ಮಾಡಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಮುಂದಿನ ವಿಡಿಯೋಗಳಿಗಾಗಿ ವೇಟ್ ಮಾಡಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.